ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಫ್ಲೈಟ್ ಟಿಕೆಟನ್ನು ಹೇಗೆ ಬುಕ್ ಮಾಡೋದು, ಡಿಸ್ಕೌಂಟ್ ತೊಗೊಂಡು ಆಫರಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಪ್ಪ ಅಂದರೆ ನಿಮಗೆ ಪ್ರೋಸ್ಗಳು ಗೊತ್ತಾಗಂಗಿಲ್ಲ. ಸೊ ಓಕೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ 10,000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದರಲ್ಲಿ ನೀವು ಕೂಡ ಒಬ್ಬರು ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ತುಂಬ ಧನ್ಯವಾದಗಳು. 10,000 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಓಕೆ, ವಿಡಿಯೋ ಶುರು ಮಾಡೋಣ. ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಸ್ಕ್ರೀನ್ ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಪ್ರೋಸೆಸ್ ಏನಂತ ಹೇಳ್ಬಿಟ್ಟು. ಸೊ ಇದಕ್ಕೂ ಮುಂಚೆ ನಾನು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ ಫ್ಲೈಟ್ ಟಿಕೆಟ್ಗಳು ಬುಕ್ ಮಾಡೋದ್ರ ಬಗ್ಗೆ. ಬೆಂಗಳೂರಿಂದ ಶಿವಮೊಗ್ಗ ಹೇಗೆ ಬುಕ್ ಮಾಡೋದು, ಮತ್ತು ಚೆನ್ನೈಗೆ ಡೊಮೆಸ್ಟಿಕ್ ಫ್ಲೈಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಫ್ಲೈಟು ಬೆಂಗಳೂರಿಂದ ಥೈಲ್ಯಾಂಡ್ಗೆ, ಮಲೇಷಿಯಾ, ಕಜಕಿಸ್ತಾನ್ಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮಗೇನಾದರೂ ಆ ವಿಡಿಯೋಗಳನ್ನು ನೋಡಬೇಕು ಅಥವಾ ಗೊತ್ತಾಗಬೇಕು ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರ ಬಗ್ಗೆ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಇರ್ತವೆ, ಚೆಕ್ ಮಾಡಿ. ಸೊ ಓಕೆ, ಇವತ್ತು ನಾನು ನಮ್ಮ ಮೊಬೈಲಲ್ಲಿ ನಾವು ಬೆಂಗಳೂರಿಂದ ಹುಬ್ಬಳ್ಳಿಗೆ ಟಿಕೆಟನ್ನು ಬುಕ್ ಮಾಡೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ಲಿಪ್ಕಾರ್ಟಲ್ಲಿ, ಹೌದು, ಫ್ಲಿಪ್ಕಾರ್ಟಲ್ಲಿ ನಾವು ಶಾಪಿಂಗ್ ಹೇಗೆ ಮಾಡ್ತೀವಿ ಅದೇ ರೀತಿ ಡಿಸ್ಕೌಂಟ್ ಹೇಗೆ ತಗೊಂತೀವಿ ಅದೇ ರೀತಿ ಫ್ಲೈಟ್ ಟಿಕೆಟ್ಗಳಲ್ಲಿ ನಾವು ಆಫರನ್ನು ತಗೋಬೋದು, ಡಿಸ್ಕೌಂಟನ್ನು ತಗೋಬೋದು. ಅದೇಗಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಾಗಿ ನೀವು ನಿಮ್ಮ ಮೊಬೈಲಲ್ಲಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಕಾಣುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಕೆಳಗಡೆಗೆ ಹೋಮು ಕ್ಯಾಟಗರೀಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ ಕೆಳಗಡೆ ಸ್ಲೈಡ್ ಮಾಡ್ಕೊಂತ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಫ್ಲೈಟ್ ಆ್ಯಂಡ್ ಹೋಟೆಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಫ್ಲೈಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಫ್ಲೈಟು, ಒನ್ ವೇ, ರೌಂಡ್ ಟ್ರಿಪ್ಪು, ಫ್ರಮ್ಮು ಟು, ಡಿಪಾರ್ಚರ್, ರಿಟರ್ನು, ಟ್ರಾವೆಲ್ಸು, ಎಕಾನಮಿ. ಸೊ ಇದೆಲ್ಲ ಡೀಟೇಲ್ಸ್ನ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಹಾಗೆ ನಿಮಗೆ ಒಂದು ಬ್ರೀಫಾಗಿ ಹೇಳ್ತೀನಿ ಕೇಳಿ. ಒನ್ ವೇ ಅಂದರೆ ಒನ್ ಸೈಡು ಹೋಗೋದಷ್ಟೇ. ರೌಂಡ್ ಟ್ರಿಪ್ ಅಂದರೆ ಹೋಗಿ ಬರೋದಕ್ಕೆ. ಫ್ರಮ್ ಎಲ್ಲಿಂದ ಎಲ್ಲಿಗೆ ಓಡ್ತೀರಂತ. ಡಿಪಾರ್ಟ್ ಅಂದರೆ ಯಾವತ್ತು ನೀವು ಓಡ್ತೀರಂತ. ರಿಟರ್ನ್ ಅಂದರೆ ಯಾವಾಗ ವಾಪಸ್ ಬರ್ತೀರಂತ ಅಷ್ಟೇ. ಮತ್ತು ಟ್ರಾವೆಲ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಅಡಲ್ಟ್ಸ್ ಅಂದರೆ 12 ವರ್ಷ ಮೇಗಿರುವಂಥರೆಲ್ಲ ಅಡಲ್ಟ್ಸ್ ಆಗಿರ್ತಾರೆ, ಅದಕ್ಕೆ ಅಡಲ್ಟ್ಸ್ ಎಷ್ಟು ಜನ ಹೋಗ್ತಾರೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಚಿಲ್ಡ್ರನ್ಸು 2 ವರ್ಷದಿಂದ 12 ವರ್ಷ ಒಳಗಡೆ ಇರೋರೆಲ್ಲ ಚಿಲ್ಡ್ರನ್ಸ್ ಆಗಿರ್ತಾರೆ. ಮತ್ತು ಇನ್ಫಂಟ್ಸು 2 ವರ್ಷ ಒಳಗಡೆ ಯಾರಿರ್ತಾರೋ ಚಿಕ್ಕ ಪಾಪು ಅವರೆಲ್ಲ ಇನ್ಫಂಟ್ಸ್ ಆಗಿರ್ತಾರೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಜನ ಹೋಗ್ತಾರೆ ಅಂತ. ಓಕೆ, ಇವಾಗ ನಾನು ಅಡಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದೇ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಇವಾಗ ನಾನು ಒನ್ ವೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗಲಿಕ್ಕೆ. ನೋಡ್ತಾ ಇರ್ಬೋದು ನೀವು, ಹುಬ್ಬಳ್ಳಿ ಒಂದು ಕೋಡ್ ಬಂದ್ಬಿಟ್ಟು ಹುಬ್ಬಳ್ಳಿ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ, ಹುಬ್ಬಳ್ಳಿ ಧಾರವಾಡ ಅಂತ. HBX ಅನ್ನೋ ಒಂದು ಕೋಡು ಕನ್ಫರ್ಮ್ ಮಾಡ್ಕೊಳ್ಳಿ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಡಿಪಾರ್ಟ್ ಅಂದರೆ ಯಾವತ್ತು ನೀವು ಹೊಳ್ತೀರ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಕ್ಯಾಲೆಂಡರ್ ವೈಸಲ್ಲಿ ಮತ್ತು ಡೇಟ್ ವೈಸಲ್ಲಿ ನೀವು ಗಮನಿಸ್ಬೋದು ಬೆಂಗಳೂರಿಂದ ಹುಬ್ಬಳ್ಳಿಗೆ ಫ್ಲೈಟ್ ಟಿಕೆಟು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ಎಲ್ಲ ಡೇಟಿಗೂ ನೋಡ್ಬೋದು. ನೀವು ಯಾವ ತಿಂಗಳಿಗೆ ಹೋದರೂ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಹೋದ್ರೂ 3,693 ರೂಪಾಯಿ ಸ್ಟಾರ್ಟಿಂಗ್ ಡೇಟ್ ಇರುವಂಥದ್ದು. ಸೊ ಇವಾಗ ನೀವು ಯಾವ ಒಂದು ಡೇಟಿಗೆ ಹೊಳ್ತೀರ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಫೆಬ್ರವರಿ 4th ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 4th ನಾನು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೊಳ್ತೀನಿ ಅನ್ನೋದನ್ನು ನಾನೀಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಸಂಡೇ. ಮತ್ತು ಈಗ ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟರಪ್ಪ ಅಂದರೆ ನಿಮಗೆ ಗಮನಿಸ್ಬೋದು ಬೆಂಗಳೂರಿಂದ ಹುಬ್ಬಳ್ಳಿಗೆ ನಿಮಗೆ ಗಮನಿಸ್ಬೋದು 2 ಫ್ಲೈಟ್ ಇರುವಂಥದ್ದು. ಆ ಒಂದು ಡೇಟಿಗೆ ನೀವು ನೋಡ್ಬೋದು. ಬೆಳಗ್ಗೆ 5 ಗಂಟೆ 50 ನಿಮಿಷಕ್ಕೆ ಒಂದು ಹೊರಡುತ್ತೆ, ಅರ್ಲಿ ಮಾರ್ನಿಂಗು. 7 ಗಂಟೆ 15 ನಿಮಿಷಕ್ಕೆ ಹೊರಡ್ತಾನೆ. 1 ಅವರ್ 25 ನಿಮಿಷ ಅಂತ ಹೇಳ್ತಾರೆ, ಬಟ್ ಅದು 1 ಅವರಲ್ಲಿ ನಿಮಗೆ ಫ್ಲೈಟು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗ್ಬಿಡುತ್ತೆ. ನಾನು ಯಾಕಂದರೆ ಒಂದು 2-3 ಸಲ ಹೋಗಿದ್ದೀನಿ, 1 ಅವರಲ್ಲಿ ನಾನು ರೀಚ್ ಆಗಿದ್ದೀನಿ ಬೆಂಗಳೂರಿಂದ ಹುಬ್ಬಳ್ಳಿಗೆ. ಆ ಒಂದು ಫ್ಲೈಟ್ ಬಿಟ್ಟರೆ ನಿಮಗೆ ಈವ್ನಿಂಗ್ ಇರುವಂಥದ್ದು 7 ಗಂಟೆ 15 ನಿಮಿಷಕ್ಕೆ, ಸಾಯಂಕಾಲ ಇರುವಂಥದ್ದು ಈ ಒಂದು ಫ್ಲೈಟು. ಸೊ ನಾನೀಗ ಬೆಳಿಗ್ಗೆ ಫ್ಲೈಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೋಡ್ಬೋದು ನೀವು ಯಾಕೆ ನಾನು ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ ಬುಕ್ ಮಾಡಲಿಕ್ಕೆ. ನೀವು ಗಮನಿಸ್ಬೋದು ಇಲ್ಲಿ 556 + 60 ಆಫ್ ಆನ್ UPI FLFQ ಅಂತ ಒಂದು ಕೋಡ್ ಇರುವಂಥದ್ದು. ಆ ಒಂದು ಕೋಡ್ ಅಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ 556 ರೂಪಾಯಿ. ಮುಂದೆ ನಿಮಗೆ ತಿಳಿಸ್ತೀನಿ. ಓಕೆ, ಇವಾಗ ನಾನು ಈ ಒಂದು ಫ್ಲೈಟ್ನ ಈಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗಲಿಕ್ಕೆ 5 ಗಂಟೆ 50 ನಿಮಿಷಕ್ಕೆ ಈ ಒಂದು ಫ್ಲೈಟು ಬೆಂಗಳೂರನ್ನು ಬಿಡುತ್ತೆ. ನೋಡ್ಬೋದು ನೀವು ಇವಾಗ ಫೆಬ್ರವರಿ 4th ಬೆಂಗಳೂರಿಂದ ಹುಬ್ಬಳ್ಳಿ ಧಾರವಾಡ ಅಂತ ಇದೆಯಲ್ಲ, ಹುಬ್ಬಳ್ಳಿಗೆ ಹೋಗುತ್ತೆ ಆ ಒಂದು ಫ್ಲೈಟು. ಆಮೇಲೆ ನೀವು ಇಲ್ಲಿ ಗಮನಿಸ್ಬೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ಇಂದ ಈ ಒಂದು ಫ್ಲೈಟು ಹೊರಡುವಂಥದ್ದು. ಸೊ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು 2 ಟರ್ಮಿನಲ್ನ ಹೊಂದಿದೆ, ಒಂದು ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಅಂತ ಹೇಳ್ಬಿಟ್ಟು. ಟರ್ಮಿನಲ್ 1 ಮತ್ತು 2 ಎರಡೂ ಸಪ್ರೇಟ್ ವಿಡಿಯೋಗಳನ್ನ ಮಾಡಿದ್ದೀನಿ, ಏರ್ಪೋರ್ಟ್ ವಿಡಿಯೋಗಳನ್ನು ಮಾಡಿದ್ದೀನಿ. ಟರ್ಮಿನಲ್ 1ನ ಒಂದು ವಿಡಿಯೋ ಮತ್ತು ಟರ್ಮಿನಲ್ 2ನ ಒಂದು ಸಪ್ರೇಟ್ ವಿಡಿಯೋ. ಎರಡು ಏರ್ಪೋರ್ಟ್ ತುಂಬ ಅದ್ಭುತವಾಗಿದ್ದಾವೆ, 2 ಟರ್ಮಿನಲ್ ತುಂಬ ಸಖತ್ತಾಗಿದ್ದಾವೆ. ಅದರಲ್ಲೂ ಟರ್ಮಿನಲ್ 2 ಅಂತೂ ತುಂಬ ಅದ್ಭುತವಾಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಈ ಒಂದು 2 ಏರ್ಪೋರ್ಟನ್ನು ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಓಕೆ, ಈ ಒಂದು ಫ್ಲೈಟು ಟರ್ಮಿನಲ್ 1ಇಂದ ಓಡುತ್ತೆ ಬೆಂಗಳೂರಿಂದ ಹುಬ್ಬಳ್ಳಿಗೆ. ಸೊ ಆದಷ್ಟು ನೀವು ಎಲ್ಲಿಗಾರು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಪ್ಪ ಅಂತಂದರೆ ಟರ್ಮಿನಲ್ 2ಇಂದ ಒಳ್ಳೆ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಓಕೆ, ನೀವು ಅನಿವಾರ್ಯತೆ ನಾವು ಹುಬ್ಬಳ್ಳಿಗೆ ಹೋಗಲೇಬೇಕು ಅನ್ನೋದಾದರೆ ಟರ್ಮಿನಲ್ 1ಇಂದನೇ ಹೋಗ್ಬೋದು. ಟರ್ಮಿನಲ್ 1 ಕೂಡ ತುಂಬ ಚೆನ್ನಾಗಿರುವಂಥದ್ದು. ಓಕೆ, ಆಮೇಲೆ ಇಲ್ಲಿ ನೋಡ್ಬೋದು ನೀವು ವ್ಯೂ ಮೋರ್ ಕೂಪನ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೂಪನ್ಸ್ಗಳು ಬರುವಂಥದ್ದು ಡಿಸ್ಕೌಂಟನ್ನು ನಾವು ತೊಗೊಳ್ಲಿಕ್ಕೆ. ಓಕೆ, ನಾನು ಆವಾಗಲೇ ನಿಮಗೆ ಹೇಳಿದಾಗೆ FLYFK ಅನ್ನೋ ಒಂದು ಕೋಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಈಗ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ ಮೇಲೆ ಡಿಸ್ಕೌಂಟ್ ಆಗುತ್ತೆ, ನೀವು ಗಮನಿಸ್ಬೋದು 556 ರೂಪಾಯಿ ಡಿಸ್ಕೌಂಟ್ ಆಯಿತು ನನ್ನ ಒಂದು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಂಥ ಒಂದು ಫ್ಲೈಟ್ ಟಿಕೆಟ್ಗೆ.
ನೋಡ್ಬೋದು ಇವಾಗ 3137 ರೂಪಾಯಿ ಟಿಕೆಟ್ ಆಗಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಕನ್ವಿನ್ಸ್ ಫೀಸ್ ಆ್ಯಡ್ ಆಗುತ್ತೆ ಮುಂದೆ ಪೇಮೆಂಟ್ ಪೇಜಿಗೆ ಹೋದಾಗ, ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ನಿಮಗೆ ಅವಾಗಲೇ ಹೇಳಿದಾಗ ನಮಗೆ ಡಿಸ್ಕೌಂಟ್ ಕೂಡ ಆಯಿತು. ನೀವು ನೋಡ್ಬೋದು ಈ ಒಂದು ಕೋಡ್ ಹಾಕಿದ್ನಲ್ವ FLYFK ಅನ್ನೋ ಒಂದು ಕೋಡ್ನ ಅಪ್ಲೈ ಮಾಡಿದ್ಮೇಲೆ ಡಿಸ್ಕೌಂಟ್ ಕೂಡ ಆಯಿತು. ಸೊ ಅದಾದಮೇಲೆ ನೀವೀಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ಕಂಟಿನ್ಯೂ ಕೊಟ್ಟರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ಗಮನಿಸ್ಬೋದು. ಇಲ್ಲಿ ಟ್ರಾವೆಲ್ಸ್ನ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಯಾರು ಹೊರಡ್ತೀರಾ ಅವರ ನೇಮ್ಗಳನ್ನು ನಾವಿಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ, ನೇಮು ಮತ್ತು ಮೊಬೈಲ್ ನಂಬರನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವೀಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನೇಮನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಈಗ ಎಕ್ಸಾಂಪಲು ಕಿರಣ್ ಕುಮಾರ್ ಅಂತ ಇರುತ್ತಲ್ವ, ಆ ಕಿರಣ್ ಅನ್ನೋದನ್ನು ಫಸ್ಟ್ಗೆ ಹಾಕಿ, ಕುಮಾರ್ ಅನ್ನೋದನ್ನು ಲಾಸ್ಟ್ ನೇಮನ್ನು ಹಾಕಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಹಾಕ್ತಾ ಇದ್ದೀನಿ ಕಿರಣ್, ಲಾಸ್ಟ್ ನೇಮ್ ಕುಮಾರ್ ಅಂತ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸೇವನ್ನ ಕೊಡ್ತಾ ಇದ್ದೀನಿ. ನೋಡ್ಬೋದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು. ಇದೇ ರೀತಿ ಸಿಂಪಲ್ಲು ಕಿರಣ್ ಕುಮಾರ್ ಅಂತ ಇದ್ದರೆ ಕಿರಣ್ ಫಸ್ಟ್ ನೇಮ್ ಹಾಕ್ರಿ, ಲಾಸ್ಟ್ ನೇಮ್ಗೆ ಕುಮಾರ್ ಅಂತ ಹಾಕ್ರಿ, ಅಷ್ಟೇ. ಸೊ ಬರೀ ಕಿರಣ್ ಅಂತ ಇತ್ತಪ್ಪ ಅಂತಂದರೆ ಕಿರಣ್ ಅಂತ 2 ಸಲ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಅದಾದಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ, ಆ ಮೊಬೈಲ್ ನಂಬರು ಮತ್ತು ನಿಮ್ಮ ಜಿಮೇಲ್ನ ಕರೆಕ್ಟಾಗಿ ಫಿಲ್ ಮಾಡಿ. ಆ ಒಂದು ಐಡಿಗೆ ನಿಮಗೆ ಡೀಟೇಲ್ಸ್, ಫ್ಲೈಟ್ ಟಿಕೆಟ್ ನಿಮಗೆಲ್ಲ ಡೀಟೇಲ್ಸ್ ಬರುವಂಥದ್ದು. ಸೊ ಅದಾದಮೇಲೆ ಈಗ ನಾನೀಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ನೇಮನ್ನು ಫಿಲ್ ಮಾಡಿದೆ, ಇವಾಗ ನಾನು ಕಂಟಿನ್ಯೂನ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಕೊಟ್ಟರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೀವು ಗಮನಿಸ್ಬೋದು. ಆ ಸೀಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಹೊರಡುವಂಥ ಫ್ಲೈಟಿಗೆ ನಾವು ಈಗಲೇ ಆ ಸೀಟ್ಸನ್ನು ಯಾವ ಒಂದು ಸೀಟ್ ಬೇಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಬೋದು ನೀವು ಎಕ್ಸಾಂಪಲು ನಾನು ಈಗ ವಿಂಡೋ ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ, ತುಂಬ ಎಕ್ಸ್ಪೆನ್ಸಿವ್ ಆಯ್ತು ಅಂತ ಅನ್ಕೊತೀನಿ ನಾನು. ಸೊ ನೋಡ್ಬೋದು ಇನ್ನು ಫ್ರಂಟಿಗೆ ಬಂತು ಅಂದರೆ ಇಲ್ಲಿ 100 ರೂಪಾಯಿ ಇರುವಂಥದ್ದು ವಿಂಡೋ ಸೀಟ್ಗೆ. ನಾವು ವಿಂಡೋ ಸೀಟಲ್ಲಿ ಕೂರ್ತೀವಿ ಅಂದರೆ ನಾವು ಟಿಕೆಟಿಗೆ ದುಡ್ಡು ಕೊಡಬೇಕಾಗುತ್ತೆ, ಅದು ಎಲ್ಲ ಏರ್ಲೈನ್ಸಲ್ಲೂ ಇರುವಂಥದ್ದು ಕಾಮನ್ನು. ಈ ಒಂದು ಫ್ಲೈಟು 2+2 ಸೀಟನ್ನು ಹೊಂದಿರುವಂಥ ಫ್ಲೈಟು, ಒಂದು ಚಿಕ್ಕ ಫ್ಲೈಟ್ ಅಂತ ಹೇಳ್ಬೋದು. ಇನ್ನೊಂದು ಬರ್ತವೆ ಬೋಯಿಂಗೋ ಫ್ಲೈಟ್ ಎಲ್ಲ ಬರ್ತವೆ 3+3 ಇರುವಂಥದ್ದು, ದೊಡ್ಡ ಫ್ಲೈಟ್ಗಳು ಬರುವಂಥದ್ದು. ಸೊ ಈ ಒಂದು ಫ್ಲೈಟು 2+2 ಅಂದರೆ 80 ಜನ ಈ ಒಂದು ಫ್ಲೈಟಲ್ಲಿ ಕೂರ್ತಾರೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ನೀವು ಗಮನಿಸ್ಬೋದು. ನಿಮಗೆ ಸೀಟ್ ಬೇಕಾದರೆ ಇವಾಗ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಹಾಗೆ ಕಂಟಿನ್ಯೂ ಕೊಡ್ಬೋದು. ಮತ್ತು ವೆಬ್ ಚೆಕ್-ಇನ್ ಅಂತ ಮಾಡ್ತೀವಿ ನಾವು ಫ್ಲೈಟ್ ಹೊರಡೋಕ್ಕಿಂತ ಮುಂಚೆ. ಆ ವೆಬ್ ಚೆಕ್-ಇನ್ ಮಾಡೋದು ಹೇಗೆ ಅಂತ ಕೂಡ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಅವಾಗ ನೀವು ಸೀಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಹಾಗೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಮಿಲ್ಸ್ ಬರುತ್ತೆ, ನೀವು ಮಿಲ್ಸ್ ಬೇಕಾದ್ರೆ ತಗೋಬೋದು, ಇಲ್ಲ ಹಾಗೆ ನೀವು ನೆಕ್ಸ್ಟ್ ಕೊಡ್ಬೋದು. ಇವಾಗ ನಾನು ಎಕ್ಸ್ಟ್ರಾ ಬ್ಯಾಗೇಜ್ ಅನ್ನೋದು ಬೇಕಾದರೆ ನೀವು ತೊಗೋಬೋದು, ಇಲ್ಲಾಂದರೆ ಬೇಡ. ಆಲ್ರೆಡಿ ನಮಗೆ 15 kg ಲಗೇಜ್ಗೆ ಕೊಟ್ಟಿರ್ತಾರೆ ಫ್ರೀಯಾಗಿ, ಅದಕ್ಕಿಂತ ಜಾಸ್ತಿ ತೊಗೊತೀನಿ ಅಂದರೆ ನೀವು ಪ್ಲಸ್ ಕೊಟ್ಟು ತೊಗೋಬೋದು. ಈಗ ನಾನು ಸ್ಕಿಪ್ ಟು ಪೇಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ನೋಡ್ಬೋದು ಇವಾಗ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಈಗ ಪೇಮೆಂಟ್ ಮಾಡಿ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ನೋಡ್ಬೋದು ಇವಾಗ ನಿಮಗೆ ಇಲ್ಲಿ ಪೇಮೆಂಟ್ ಮಾಡಿ ಓಪನ್ ಆಗಿರುವಂಥದ್ದು ಆ ಒಂದು ಫ್ಲೈಟ್ ಟಿಕೆಟ್ಗೆ ಈ ಒಂದು ಪೇಮೆಂಟ್ ಮೋಡಿಗೆ ನೀವು ಗಮನಿಸ್ಬೋದು. ಇಲ್ಲಿ ವ್ಯೂ ಪ್ರೈಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು ನೀವು ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗಿರುವಂಥದ್ದು 556 ರೂಪಾಯಿ, ಮತ್ತು ನಿಮಗೆ ಕನ್ವೆನ್ಸ್ ಫೀಸ್ ಕೂಡ ಆ್ಯಡ್ ಆಗಿ ಟೋಟಲ್ ನಿಮಗೆ ಆಗಿರುವಂಥದ್ದು ಫ್ಲೈಟ್ ಟಿಕೆಟು ಬೆಂಗಳೂರಿಂದ ಹುಬ್ಬಳ್ಳಿಗೆ 3446 ರೂಪಾಯಿ ಆಗಿರುವಂಥದ್ದು. ಸೊ ಇದಕ್ಕೆ ನಿಮಗೆ ಪ್ಲಸ್ ಒಂದು 60 ರೂಪೀಸ್ ಡಿಸ್ಕೌಂಟನ್ನು ತಗೋಬೋದು UPI ಪೇಮೆಂಟಿಂದ. UPI ಪೇಮೆಂಟನ್ನು ಮಾಡಿದರೆ ಅಂದರೆ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿಕೊಂಡು ನೀವು ಮಾಡಿದ್ರೆ ಬಂದರೆ ನಿಮಗೆ ಎಕ್ಸ್ಟ್ರಾ 60 ರೂಪಾಯಿ ಡಿಸ್ಕೌಂಟ್ ಆಗುವಂಥದ್ದು. ಮತ್ತು ವ್ಯಾಲೆಟಿಂದನೂ ಮಾಡ್ಬೋದು, ಈ ಥರ ಪೇಟಿಎಮ್ ವ್ಯಾಲೆಟು, ಅಮೆಜಾನ್ ಪೇ ವ್ಯಾಲೆಟಿಂದ ನೀವು ಪೇಮೆಂಟನ್ನು ಮಾಡ್ಬೋದು. ಇವಾಗ ನೀವು ಮತ್ತೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ತೀರಪ್ಪ ಅಂತಂದರೆ ನೀವು ಆ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಪೇಮೆಂಟನ್ನು ಮಾಡಿ ಕನ್ಫರ್ಮ್ ಮಾಡ್ಕೋಬೋದು. ಸೊ ನೋಡ್ಬೋದು ಎಕ್ಸಾಂಪಲ್ ಈಗ ನಾನು ನನ್ನ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು CVV ಹಾಕ್ತಾ ಇದ್ದೀನಿ. CVV ಹಾಕ್ಬಿಟ್ಟು ಕಂಟಿನ್ಯೂ ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವೀಗ. ಸೊ ಇವಾಗ ಅದು OTP ಕೇಳುತ್ತೆ. OTP ಕೇಳಿದ್ರೆ ಆ OTP-ನ ಹಾಕಿದ್ದಪ್ಪ ಅಂದರೆ ನಿಮಗೆ ಟಿಕೆಟ್ ಕನ್ಫರ್ಮ್ ಆಗುವಂಥದ್ದು. ಗಮನಿಸ್ತಾ ಇರ್ಬೋದು ನೀವು. ಇವಾಗ OTP ಕೇಳ್ತಾ ಇದೆ, ಈ ಒಂದು OTP ನಾನು ಎಂಟರ್ ಮಾಡಿದಪ್ಪ ಅಂದರೆ ನನಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ, ನನ್ನ ಒಂದು ಮೇಲ್ ಐಡಿಗೆ ಟಿಕೆಟ್ ಬರುತ್ತೆ, ಮತ್ತು ಇಲ್ಲಿ ನಿಮಗೆ ತೋರಿಸುತ್ತೆ ಏನಂತ ಹೇಳ್ಬಿಟ್ಟು. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು, ತುಂಬಾ ಸಿಂಪಲ್ಲು ಟಿಕೆಟ್ ಬುಕ್ ಮಾಡುವಂಥದ್ದು. ನೋಡೋದ್ರಲ್ಲ ಪೇಮೆಂಟ್ ಮಾಡೋ ಓಪನ್ ಆಗುತ್ತೆ. ಒಂದು ಪೇಮೆಂಟ್ ಮಾಡೋದು ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಫೋನ್ಪೇ, ಗೂಗಲ್ ಪೇ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ರಪ್ಪ ಅಂದರೆ ನಿಮಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್. ಮತ್ತು ಏನಾದರೂ ಡೌಟ್ ಇದ್ದರೆ ಅಂದರೆ ಕೇಳಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನಾವು ನಮ್ಮ ಮೊಬೈಲಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೋಬೋದು, ನಾವು ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ, ನಾವೇ ಬುಕ್ ಮಾಡ್ಕೊಂಡು ಆರಾಮಾಗಿ ಟ್ರಾವೆಲನ್ನು ಮಾಡ್ಬೋದು. ತುಂಬ ಟಿಪ್ಸನ್ನು ಹೇಳಿದ್ದೀನಿ, ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಟಿಪ್ಸ್ ಅಂತ ಹೇಳ್ಬಿಟ್ಟು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೀವು ಚೆಕ್ ಮಾಡ್ಬೋದು. ನಾವು ಓನಾಗಿ ಟಿಕೆಟನ್ನು ಬುಕ್ ಮಾಡ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ತುಂಬಾ ಈಸಿ, ಕಷ್ಟ ಅಂತ ಏನಿಲ್ಲ. ನನ್ನ ಉದ್ದೇಶ ಎಲ್ಲರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕು, ಎಲ್ಲರೂ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಫ್ಲೈಟ್ ಜರ್ನಿಗಳ ಬಗ್ಗೆ, ಫ್ಲೈಟ್ಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.